ಹಾಯ್ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಗೆ ಇವತ್ತು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಕ್ಲಾಸ್ ತಗೊಳಕ್ಕೆ ಬಂದಿದ್ದೀನಿ. ಇದು ಬೇಸಿಕ್ ಆ್ಯಂಡ್ ಫಸ್ಟ್ ನಾಲೆಜ್ ಆಫ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್. ಇದು ಹೌ ಟು ರೀಡ್ ಕ್ಯಾಂಡಲ್ ಸ್ಟಿಕ್ಸ್ ಅಂತ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ಸ್. ಓಕೆನಾ? ದೀಸ್ ಆರ್ ದ ಕ್ಯಾಂಡಲ್ ಸ್ಟಿಕ್ಸ್. ಸ್ವಲ್ಪ ನೋಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ, ಟೈಮ್ ತಗೊಳ್ಳಿ. ಓಕೆನಾ? ಇನ್ನೊಂದು ವಿಷಯ, ಇದ್ರ ಬಗ್ಗೆ ಮೇನ್ ಇಂಪಾರ್ಟೆಂಟ್ಲಿ ನೀವು ತಿಳ್ಕೊಬೇಕಾಗಿರೋ ವಿಷಯ ಏನಂದರೆ, ಕ್ಯಾಂಡಲ್ ಸ್ಟಿಕ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನೀವು ಇದನ್ನು ತಿಳ್ಕೊಳ್ಳಾರ್ದಂಗೆ ಬರೀ ಇಂಡಿಕೇಟರ್ ಬೇಸ್ ಮೇಲೆ ಇದೆಲ್ಲ ಕನ್ಫ್ಯೂಸ್ ಆಗ್ತಿದೆ, ಇದನ್ನು ಬಿಟ್ಟರೆ ಬೇರೆದ್ರಲ್ಲಿಂದ ತಿಳ್ಕೊಬೋದು ಬಿಡು, ಬೇರೆ ರೀತಿಯಿಂದ ಮಾಡ್ಬೋದು ಬಿಡು ನಾವು ಅಂತ ಅನ್ಕೋಬೋದು ನೀವು. ಬಟ್ ಅದು ತುಂಬ ಕಷ್ಟದ ಕೆಲಸ, ಆಗಂಗಿಲ್ಲ ಆ ಥರ. ಓಕೆನಾ? ಸೊ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಕ್ಯಾಂಡಲ್ ಸ್ಟಿಕ್ಸ್ನ ಆದಷ್ಟು ನಿಧಾನವಾಗಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ದಿಸ್ ಈಸ್ ದ ಫಸ್ಟ್ ಪೇಜ್ ಆಫ್ ಕ್ಯಾಂಡಲ್ ಸ್ಟಿಕ್ಸ್. ನೋಡಿ ಕ್ಲಿಯರಾಗಿ, ಹೈ ಪ್ರೈಸ್, ಲೋ ಪ್ರೈಸ್, ಓಪನಿಂಗ್ ಪ್ರೈಸ್, ಕ್ಲೋಸಿಂಗ್ ಪ್ರೈಸ್. ಓಕೆನಾ? ಇದು ಯಾವ ಥರ ಹೈ ಪ್ರೈಸು ಯಾವ ಥರ ಲೋ ಪ್ರೈಸ್ ಅಂತ ನೋಡಂತ ನೀವೇ. ಇಲ್ಲಿ ನೋಡಿ, ಇದು ಹೈ. ಒಂದು ಕ್ಯಾಂಡಲ್ ಸ್ಟಿಕ್ನ ಪ್ರೈಸು ಮೇಲೆಯಿಂದ ಓಪನ್ ಆಗಿ ಇದು ಲೋ. ಓಕೆನಾ? ಹೈ ಲೋ. ಇಲ್ಲಿಂದ ಡೈರೆಕ್ಟಾಗಿ ಹಿಂಗೆ ಮೇಲೆ ಹೋದರೆ ಕ್ಯಾಂಡಲ್ ಅದು ಗ್ರೀನ್ ಕ್ಯಾಂಡಲ್ ಈ ಥರ. ಅದೇ ಮ್ಯಾಗ್ಲಿಂದ ಪ್ರೈಸ್ ತೆಳಗಡೆ ಬಂದರೆ ಇದು ಡೌನ್ ಕ್ಯಾಂಡಲ್ ಈ ಥರ. ಓಕೆನಾ? ಇದು ರೆಡ್ ಕ್ಯಾಂಡಲ್ ಇದೆ, ಇದು ಗ್ರೀನ್ ಕ್ಯಾಂಡಲ್ ಇದೆ. ಇದರಿಂದ ನೀವು ಈಸಿಯಾಗಿ ಕಂಡುಹಿಡಿಬೋದು. ನನ್ನ ಡ್ರಾಯಿಂಗ್ ಸ್ವಲ್ಪ ಖರಾಬಾಗಿರುತ್ತೆ, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಂದರೆ, ಪ್ರೈಸು ಗ್ರೀನಲ್ಲೇ ತೆಳಗಲ್ಲಿ ಓಪನ್ ಆಗಿದೆ, ಅಲ್ಲಿಂದ ಕ್ಲೋಸಿಂಗ್ ಇಲ್ಲಿ ಕೊಟ್ಟಿದೆ, ಇದು ಗ್ರೀನಲ್ಲಿದೆ. ಬಟ್ ಈ ವಿಕ್ ಯಾಕೆ ಬಂದಿದೆ ಅಂತ, ಈ ಕಡ್ಡಿ ಯಾಕೆ ಬಂದಿದೆ ನಡಬರ್ಕ ಅಂತ ನೀವು ಅನ್ಕೋಬೋದು. ಇವ್ರನ್ನ ನಾವು ವಿಕ್ ಅಂತ ಕರಿತೀವಿ, ವಿಕ್. ಓಕೆ, ಈ ವಿಕ್ಗಳು ಯಾಕೆ ಬರ್ತಾವಂದರೆ ತೆಳಗೆ ಮೇಲೆ ಇಲ್ಲ ಸಮ್ಟೈಮ್ಸ್ ಮೇಲೆ ಒಂದೇ ಬರುತ್ತೆ. ಅದು ಯಾಕಂದರೆ ಪ್ರೈಸ್ ಇಲ್ಲಿವರೆಗೂ ಹೋಗಿದೆ, ಹೈಯೆಸ್ಟ್ ಪ್ರೈಸ್, ಬಟ್ ಕ್ಲೋಸಿಂಗ್ ಇಲ್ಲಿ ಕೊಟ್ಟಿದೆ. ಅಂದರೆ ಡೌನ್ ಬಂದಿದೆ, ಪೂರ್ತಿ ಇಲ್ಲಿ ತನಕ ಬಂದಿಲ್ಲ. ಈ ಓಪನಿಂಗ್ ಪ್ರೈಸ್ಗಿನ ಕೆಳಗಡೆ ಕ್ಲೋಸ್ ಆದರೆ ರೆಡ್ಡಲ್ಲಿ ಕ್ಲೋಸ್ ಆಗ್ತಿತ್ತು ಕ್ಯಾಂಡಲು, ಗ್ರೀನಲ್ಲೇ ಕ್ಲೋಸ್ ಆಗಿದೆ. ಓಪನಿಂಗ್ ಪ್ರೈಸ್ ಇಲ್ಲಿದೆ, ಸ್ಟಾರ್ಟಿಂಗ್ ಪ್ರೈಸ್ಲಿಂದ ಹಿಡಿದು ಕೇಸಿ ಮೇಲೇ ಕ್ಲೋಸ್ ಆಗಿದೆ. ಬಟ್ ಇಲ್ಲಿ ತನಕ ಹೋಗಿ ಯೂಟರ್ನ್ ತಗೊಂಡು ಇಲ್ಲಿಗೆ ಬಂದು ಕ್ಲೋಸ್ ಆಗಿದೆ. ಇದರಿಂದ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಈ ಗ್ಯಾಪ್ನೇ ವಿಕ್ ಕ್ರಿಯೇಟ್ ಆಗುತ್ತೆ. ಓಕೆನಾ? ನೋಟ್ ಮಾಡ್ಕೊಳ್ಳಿ, ಇದು ವಿಕ್. ಓಕೆ, ಅದೇ ಥರ ಸೇಮ್ ಇಲ್ಲಿನೂ ಓಪನಿಂಗ್ ಪ್ರೈಸ್ ಸ್ಟಾರ್ಟ್ ಇಲ್ಲಾಗಿದೆ, 100 ರೂಪೀಸ್ ಅಂದ್ಕೊಳ್ಳಿ, ಸೀದಾ ಕ್ಲೋಸಿಂಗ್ 50 ರೂಪೀಸಲ್ಲಾಗಿದೆ. ಆದರೆ ರೆಡ್ ಕ್ಯಾಂಡಲ್ ಒಂದೇ ಆಗ್ತಿತ್ತು. ಬಟ್ ಏನಾಗಿದೆ ಅಂದರೆ ಇದಕ್ಕಿಂತ ಡೌನ್ ಹೋಗಿದೆ, ಅಂದರೆ 40 ರೂಪೀಸ್ವರೆಗೆ ಹೋಗಿದೆ. ಬಟ್ ಇಲ್ಲಿಂದ ಯೂಟರ್ನ್ ತಗೊಂಡು ಮತ್ತೆ ಇಲ್ಲಿ ಕ್ಲೋಸ್ ಆಗಿದೆ. ಅದಕ್ಕಾಗಿ ಈ 10 ರೂಪೀಸ್ ಗ್ಯಾಪ್ನ ವಿಕ್ ಕ್ರಿಯೇಟ್ ಆಗಿದೆ. ಓಕೆನಾ? ಇವಾಗ ಮೇಲ್ಗಡೆ ಎದಕ್ಕೆ ವಿಕ್ ಬರುತ್ತೆ ಅಂತ ನೋಡಿದಿರಿ, ಗ್ರೀನ್ ಕ್ಯಾಂಡಲಲ್ಲಿ. ಡೌನಲ್ಲಿ ಇದಕ್ಕೆ ವಿಕ್ ಬರುತ್ತೆ ಅಂತ ನೀವು ನೋಡಿದ್ದೀರಿ. ಸೇಮ್ ಅದೇ ಥರ ಇಲ್ಲಿಗೂ ಸಹ ಪ್ರೈಸ್ ಚೇಂಜಸ್ ಆಗಿದೆ. ಓಕೆನಾ? ಪ್ರೈಸ್ ಓಪನ್ ಆಗಿದ ತಕ್ಷಣ ಮೇಲೆ ಹೋಗಿದೆ, ಇಲ್ಲ ಅಂತಲ್ಲ. ಬಟ್ ಅದಕ್ಕೂ ಮುಂಚೆ ಸ್ವಲ್ಪ ಲೋ ಹೋಗಿದೆ, ಹಿಂಗೆ ಲೋ ಬಂದಿದೆ. ಲೋ ಬಂದ ಮೇಲೆ ಮತ್ತೆ ಯೂಟರ್ನ್ ತೊಗೊಂಡು ಹೈಗೆ ಹೋಗಿದೆ. ಅದಕ್ಕಾಗಿ ಈ ವಿಕ್ ಈ ಥರ ಕ್ರಿಯೇಟ್ ಆಗಿದೆ ಇಲ್ಲಿ ಗ್ಯಾಪಲ್ಲಿ. ಯಾಕಂದರೆ ಕ್ಲೋಸಿಂಗು ಓಪನಿಂಗ್ ಪ್ರೈಸ್ಗೂ ಲೋಯೆಸ್ಟ್ ಪ್ರೈಸ್ಗೂ ಗ್ಯಾಪೇ ಡೌನ್ ಸೈಡ್ ವಿಕ್ ಕ್ರಿಯೇಟ್ ಆಗಿದೆ ಗ್ರೀನ್ ಕ್ಯಾಂಡಲಲ್ಲಿ. ಅಪ್ ಸೈಡ್ ವಿಕ್ ಎದಕ್ಕೆ ಕ್ರಿಯೇಟ್ ಆಗಿದೆ ಅಂದರೆ ಹೈ ಹೋಗಿದೆ, ಓಪನಿಂಗ್ ಇಲ್ಲಿತ್ತು, ಓಪನಿಂಗ್ ಪ್ರೈಸ್ ಸ್ಟಾರ್ಟ್ ಆಗಿರೋದು ಇಲ್ಲಿ, ಬಟ್ ಮೇಲೆ ಹೋಗಿತ್ತು, ಹೋದ್ಮೇಲೆ ಮತ್ತೆ ಯೂಟರ್ನ್ ತೊಗೊಂಡು ತೆಳಗೆ ಬಂದಿದೆ. ಸೊ ಅದಕ್ಕಾಗಿ ಈ ಗ್ಯಾಪ್ ವಿಕ್ ಕ್ರಿಯೇಟ್ ಆಗಿದೆ. ಓಕೆ, ಈ ಥರ ಕ್ಯಾಂಡಲ್ ಸ್ಟಿಕ್ ಕ್ರಿಯೇಟ್ ಆಗ್ತವೆ.
ಇದನ್ನು ಜಾಪನೀಸ್ ಕ್ಯಾಂಡಲ್ ಸ್ಟಿಕ್ಸ್ ಅಂತ ಕರೀತಾರೆ. ಯಾಕಂದರೆ ಇದು ಜಾಪನೀಸಲ್ಲಿ ಕ್ರಿಯೇಟ್ ಆಗಿದೆ ಫಸ್ಟು. ಆ ವ್ಯಕ್ತಿ ಹೆಸರು ನನಗೆ ಸರಿಯಾಗಿ ನೆನಪಿಲ್ಲ, ಬಟ್ ಬರೀ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಬೇಕು. ಓಕೆನಾ? ಸ್ಟಾಕ್ ಮಾರ್ಕೆಟ್ ಹಿಸ್ಟ್ರಿ ಎಲ್ಲ ಬೇಕಾಗಿಲ್ಲ, ಇವಾಗ ಪ್ರೆಸೆಂಟ್ ನಡೀತಿರೋ ಚಾಟು ತಿಳ್ಕೊಬೇಕು. ಓಕೆ, ಅದ್ರ ಸಲುವಾಗಿ ಇದು ಎಲ್ಲಿಂದ ಕ್ರಿಯೇಟ್ ಆಗಿದೆ, ಯಾರ್ಯಾರು ಕ್ರಿಯೇಟ್ ಮಾಡಿದಾರೋ ನನಗಂತೂ ಗೊತ್ತಿಲ್ಲ, ನನಗೆ ಅಷ್ಟೊಂದು ನೆನಪು ಇಲ್ಲ. ಸೊ ಜಸ್ಟ್ ಇದು ಜಾಪಾನ್ಲಿಂದ ತಯಾರಾಗಿರೋ ಕ್ಯಾಂಡಲ್ ಸ್ಟಿಕ್ಸ್ ಇವು. ಓಕೆನಾ? ದೀಸ್ ಆರ್ ದ ನೋಟ್ಸ್, ಯು ಕ್ಯಾನ್ ರೈಟ್ ಇಟ್. ಓಕೆ, ಇವಾಗ ಕ್ಯಾಂಡಲ್ ಸ್ಟಿಕ್ಸ್ ಹೆಸರಿಗೆ ಬರೋಣ. ಇದು ಫಸ್ಟ್ ಕ್ಯಾಂಡಲ್ ಸ್ಟಿಕ್ ಹರಾಮಿ ಅಂತ. ಓಕೆ, ಇದಾದಮೇಲೆ ಇಲ್ಲಿ ನೋಡ್ಬೋದು ನೀವು ಕೆಳಗಡೆ ಇಲ್ಲಿ ಕ್ಯಾಂಡಲ್ ಕಾಣಿಸ್ತಿದೆ, ಇದನ್ನೇ ಹರಾಮಿ ಕ್ಯಾಂಡಲ್ ಅಂತಾರೆ. ಇದು ಹರಾಮಿ ಕ್ಯಾಂಡಲ್. ಓಕೆ, ಈ ಹರಾಮಿ ಕ್ಯಾಂಡಲಲ್ಲಿ ರಿಯಲ್ ಬಾಡಿ, ಲೋವರ್ ಶ್ಯಾಡೋ, ವಿಕ್ ಅಂತಲೂ ಕರಿಬೋದು, ಶಾಡೋ ಅಂತಲೂ ಕರಿಬೋದು, ನಿಮ್ಮ ಇಷ್ಟ. ಜಾಸ್ತಿ ಮಂದಿ ವಿಕ್ ಅಂತಲೇ ಕರೀತಾರೆ, ಯಾಕಂದರೆ ಶಾಡೋ ಅಂತ ಕರೆಯೋದು ದೊಡ್ಡದಾಗುತ್ತೆ. ಲೋವರ್ ಶಾಡೋ, ಅಪ್ಪರ್ ಶಾಡೋ ಅಂತ ಹೇಳೋದು ಕನ್ಫ್ಯೂಸ್ ಆಗುತ್ತೆ ಅಂತ ಕೇಸಿ ಜಸ್ಟ್ ಅ ವಿಕ್, ಅಪ್ಪರ್ ಸೈಡ್ ವಿಕ್, ಡೌನ್ ಸೈಡ್ ವಿಕ್ ಅಷ್ಟೇ. ಸೊ ಇದು ಕ್ರಿಯೇಟ್ ಆದರೆ ಪ್ಯಾಟರ್ನಲ್ಲಿ, ಮೂಮೆಂಟಲ್ಲಿ, ಅಮೌಂಟಲ್ಲಿ ಚೇಂಜ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಯಾವ ಥರ ಹೇಳ್ತೀನಿ ಕೇಳ್ರಿ. ಇದು ಹ್ಯಾಮರ್ ಕ್ಯಾಂಡಲ್ ಸ್ಟಿಕ್ಕು. ಒಂದು ವೇಳೆಗೆ ಪ್ರೈಸ್ ನಿಮ್ಗೆ ಹೇಳ್ದಂಗೆ ಪ್ರೈಸ್ ಓಪನ್ ಆಗಿದೆ, ಮೇಲೆ ಹೋಗಿದೆ, ಡೌನ್ ಬಂದಿದೆ, ಮತ್ತು ಇಲ್ಲಿ ಕ್ಲೋಸ್ ಆಗಿದೆ. ಇದು ಓಪನಿಂಗ್ ಪ್ರೈಸು, ಹೌದಾ? ಇದು ಓಪನಿಂಗ್ ಪ್ರೈಸ್. ಓಕೆ, ಇದು ಓಪನಿಂಗ್ ಪ್ರೈಸ್, ಇದು ಕ್ಲೋಸಿಂಗ್ ಪ್ರೈಸ್. ಕ್ಲೋಸಿಂಗ್ ಇದರಲ್ಲಿ ನೀವು ತಿಳ್ಕೊಬೇಕಾಗಿರೋ ವಿಷಯ ಏನಂದರೆ, ಈ ಕ್ಲೋಸಿಂಗ್ ಪ್ರೈಸ್ಗೂ ಓಪನಿಂಗ್ ಪ್ರೈಸ್ಗೂ ನಡುವೆ ಬಾಡಿ ಕ್ರಿಯೇಟ್ ಆಗಿರೋದು ಓಕೆ. ಬಟ್ ವಿಕ್ ಯಾಕೆ ಕ್ರಿಯೇಟ್ ಆಗಿದೆ ಅಂದರೆ ಡೌನ್ ಹೋಗೋಕ್ಕೆ ಪ್ರೆಷರ್ ಮಾಡಿದ್ದಾರೆ, ಡೌನ್ ಹೋಗಿ ಟ್ರೈ ಮಾಡಿದೆ, ಇಲ್ಲ ಅಂತಲ್ಲ. ಸೇಲರ್ಸು ಪ್ರೈಸ್ನ ಇಳಿಸೋಕ್ಕೆ ಟ್ರೈ ಮಾಡಿದ್ದಾರೆ, ಬಟ್ ಅವ್ರ ಕೈಲಿ ಆಗಿಲ್ಲ. ಆವಾಗ ಇದು ಕ್ರಿಯೇಟ್ ಆಗುತ್ತೆ. ಇದು ಟ್ರೆಂಡ್ ರಿವರ್ಸಲ್ಗೆ ಒಂದು ಸಿಗ್ನಲ್ ಆಗುತ್ತೆ. ಡೌನ್ ಸೈಡಲ್ಲಿ ಕ್ರಿಯೇಟ್ ಆದರೆ ಮೇಲೆ ಹೋಗುತ್ತೆ ಅಂತ ಅರ್ಥ. ಪ್ರೈಸಿಂಗ್ ಬರ್ತಾ ಇದೆ, ಈ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ, ಈ ಥರ ರಿವರ್ಸಲ್ ತಗೊಳುತ್ತೆ. ಬಟ್ ಪ್ರತಿ ಟೈಮು ತಗೊಳುತ್ತಾ ಅಂದರೆ ಇಲ್ಲ. ಟ್ರೆಂಡ್ ಡೌನಲ್ಲಿದ್ದಾಗ ಇದು ಕ್ರಿಯೇಟ್ ಆದರೆ ಮಾತ್ರ ತಗೊಳುತ್ತೆ. ಅದಕ್ಕಂತೂ ಪರ್ಟಿಕ್ಯುಲರ್ ಸಮ್ ಕಂಡೀಷನ್ಸ್ ಇದ್ದಾವೆ, ಅವ್ರನ್ನ ಮ್ಯಾಚ್ ಮಾಡಬೇಕು. ನಾವು ಟ್ರೇಡ್ ತೊಗೋಬೇಕಂದ್ರೆ ಇಲ್ಲಿಗೂ ಸಹ ಒಂದು ಗ್ರೀನ್ ಕ್ಯಾಂಡಲ್ ಹಾಕಬೇಕಾಗತ್ತೆ. ಆವಾಗ ಇದ್ರ ಕೆಳಗಡೆ ನಾವು ಸ್ಟಾಪ್ ಲಾಸ್ ಇಟ್ಕೊಂಡು ಇಲ್ಲಿ ಎಂಟ್ರಿ ಕೊಡ್ಬೋದು ನಾವು. ಓಕೆನಾ? ಇಲ್ಲ ಅಂದರೆ ಇವೆಲ್ಲ ಕಷ್ಟ. ಸರಿ, ಇವಾಗ ಇವ್ರನ್ನ ನೋಟ್ ಮಾಡ್ಕೊಳ್ಳಿ. ಪ್ರೆಸೆಂಟು ಇದನ್ನು ನಾವು ಕ್ಲಿಯರಾಗಿ ತಿಳ್ಕೊಂಡ್ರೆ ನಮಗೆ ಎಲ್ಲಾದರೂ ನಾವು ಈ ಕ್ಯಾಂಡಲ್ ಬಂದ ತಕ್ಷಣ ಈ ಥರ ಆಗತ್ತೆ ಅಂತ ಒಂದು ಆಲೋಚನೆ ಬರುತ್ತೆ. ಓಕೆನಾ? ಇದನ್ನು ಯಾವ್ಯಾವ ಟೈಮ್ ಫ್ರೇಮಲ್ಲಿ ನೋಡಿದರೆ ಯಾವ್ಯಾವ ಥರ ಕನ್ಫರ್ಮ್ ಮಾಡ್ಕೋಬೋದು ಅಂತಲೂ ಹೇಳ್ತೀನಿ. ಅದು ಮುಂದಕ್ಕೆ ಹೋದ್ಮೇಲೆ ನೋಡೋಣ. ಓಕೆ, ಇಲ್ಲಿ ಎಕ್ಸಾಂಪಲ್ ಇದೆ ನೋಡಿರಿ, ಹ್ಯಾಮರ್ ಕ್ಯಾಂಡಲ್. ಹ್ಯಾಮರ್ ಕ್ಯಾಂಡಲ್ ಅನ್ನೋದು ಜಸ್ಟ್ ಅಲ್ಲೊಂದೇ ಬರುತ್ತೆ, ಅಂದರೆ ತೆಳಗೊಂದೇ ಬರುತ್ತೆ, ವಿಕ್ ಅನ್ನೋಕ್ಕಿಲ್ಲ. ಮಾರ್ಕೆಟ್ ಚಾರ್ಟ್ಗಳಲ್ಲಿ ಈ ಥರನೂ ಬರುತ್ತೆ, ಕಾಣಿಸ್ತಿದ್ದೇನೆ ಕ್ಲಿಯರಾಗಿ. ಮೇಲೂ ಕಾಣಿಸುತ್ತೆ ವಿಕ್. ಬಟ್ ಇಲ್ಲಿ ನೋಡಿ, ಒಂದು ಡೌನ್ ಟ್ರೆಂಡ್ ಇದೆ ಕ್ಲಿಯರಾಗಿ, ಒಂದು ಕನ್ಸಾಲ್ಟೇಷನ್ ಇದೆ, ಹೌದಿಲ್ಲ? ಡಬಲ್ ಟೈಮ್ ಇಲ್ಲಿ ಪ್ರೈಸ್ ತೆಳಗಡೆ ಬಂದು ಟಚ್ ಆಗಿದೆ, ನೀವು ನೋಡ್ಬೋದು. ಈ ಪ್ರೈಸ್ನ ದಾಟಲಿಕ್ಕೆ ಇಲ್ಲಿ ಕನ್ಸಾಲ್ಟೇಷನ್ ಝೋನ್ ಹತ್ರನೇ ತೆಳಗಡೆ ಕನ್ಸಾಲ್ಟೇಷನ್ ಝೋನು, ಈ ಝೋನ್ ದಾಟ್ಲಾರ್ದಂಗೆ ಡಬಲ್ ಟೈಮ್ ಬಂದು ಟಚ್ ಮಾಡಿದೆ. ಓಕೆನಾ? ಹಂಗೆ ಈ ಟ್ರೆಂಡ್ ಕೂಡ ಅಪ್ ಟ್ರೆಂಡಲ್ಲಿತ್ತು, ಕಾಣಿಸ್ತಿದೆನಾ? ಅಪ್ ಟ್ರೆಂಡಲ್ಲಿದೆ, ಜಸ್ಟ್ ಸ್ಮಾಲ್ ಸ್ಲೈಡ್ ತೊಗೊಂಡಿದೆ ಹಿಂಗೆ. ಓಕೆ, ಸ್ಮಾಲ್ ಸ್ಲೈಡ್ ಹಿಂಗೆ ತೊಗೊಂಡು ಕೇಸಿ ಇಲ್ಲಿಂದ ಪ್ರೈಸ್ ಮತ್ತೆ ಜಂಪ್ ಆಗಿದೆ, ಫ್ಲ್ಯಾಗ್ ಪ್ಯಾಟರ್ನ್. ಈ ಪ್ಯಾಟರ್ನ್ಗಳು ಆಮೇಲೆ ಹೇಳ್ತೀನಿ, ಬಸ್ಟ್ ಇವಾಗ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ತಿಳ್ಕೊಳ್ಳಿ ಅಷ್ಟೇ, ಬೆಸ್ಟ್ ಆಫ್ ಆಲ್. ಓಕೆನಾ? ಅದು ಬಿಟ್ಟರೆ ಇನ್ನೇನು ಬೇಡ. ಇವಾಗ ಪ್ರೆಸೆಂಟು ನೀವು ಇದ್ರ ಬಗ್ಗೆ ನೋಡ್ರಿ, ಕಾಣಿಸುತ್ತೆ.
ಅದಾದಮೇಲೆ ಇಲ್ಲಿ ನಾವು ಟ್ರೇಡ್ ತೊಗೋಬೋದು, ಇಲ್ಲಿ ತನಕ ಪ್ರಾಫಿಟ್ ತೊಗೋಬೋದು. ಓಕೆ, ಇದು ಹ್ಯಾಮರ್ ಕ್ಯಾಂಡಲ್. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಹ್ಯಾಮರ್ ಕ್ಯಾಂಡಲ್ ಮೇಲೂ ವಿಕ್ ಬರ್ಬೋದು, ತೆಳಗನೂ ವಿಕ್ ಬರ್ಬೋದು. ಓಕೆ, ಅದಕ್ಕೆ ಸಡನ್ ಕಂಡೀಷನ್ಸ್ ಮ್ಯಾಚ್ ಆದ್ರೆ ಮಾತ್ರ ನಾವು ದುಡ್ಡು ಮಾಡ್ತೀವಿ, ಬೈ ಮಾಡೋಕ್ಕಾಗತ್ತೆ. ಇದು ಸೆಕೆಂಡ್ ಕ್ಯಾಂಡಲು. ಓಕೆನಾ, ಈ ಕ್ಯಾಂಡಲ್ ಬಂದು ಡಬಲ್ ಕ್ಯಾಂಡಲ್ಸ್, ಪೈರ್ಸಿಂಗ್ ಕ್ಯಾಂಡಲ್ಸ್ ಅಂತಾರೆ, ಪೈರ್ಸಿಂಗ್ ಪ್ಯಾಟರ್ನ್. ಇದು ಪ್ರೀವಿಯಸ್ ಕ್ಯಾಂಡಲ್ಗಿಂತ ರಿವರ್ಸ್ ಆಗಿರುತ್ತೆ. 50% ಕ್ಲೋಸಿಂಗ್ ಬಾಡಿ ಬಿ ಮೋರ್ ದೆನ್ 50%. ದ ಪ್ರೀವಿಯಸ್ ಕ್ಯಾಂಡಲ್ ಕ್ಲೋಸ್ ಶುಡ್ ಬಿ ಮೋರ್ ದೆನ್ 50% ಪ್ರೀವಿಯಸ್ ಕ್ಯಾಂಡಲ್. ಓಕೆನಾ, ನೋಡ್ರಿ, ಇದು ರೆಡ್ ಕ್ಯಾಂಡಲ್. ಪ್ರೈಸ್ ಇಲ್ಲಿಂದ ಡೈರೆಕ್ಟಾಗಿ ತೆಳಗಿಳಿದಿದೆ, ರೆಡ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ, ಹೌದಾ? ಬಟ್ ಇಲ್ಲಿ ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ. ನೋಡ್ರಿ, ಕರೆಕ್ಟ್ ಪರ್ಫೆಕ್ಟ್ ಕ್ಲೋಸಿಂಗು, ಇಲ್ಲಿಂದ ಇಲ್ಲಿವರೆಗೂ ಕರೆಕ್ಟಾಗಿ ಕ್ಲೋಸಿಂಗ್ ಆಗಿದೆ, ಯಾವುದೇ ವಿಕ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಬಟ್ ಇದು ಡೌನ್ ಟ್ರೆಂಡಲ್ಲಿ ಕ್ರಿಯೇಟ್ ಆಗಿದೆ, ಯಾಕೆಂದರೆ ಇದು ರೆಡ್ ಕ್ಯಾಂಡಲ್ ಇದೆ ಅಲ್ವಾ, ಇದಿಷ್ಟು ಮುಂಚೆ ಡೌನ್ ಟ್ರೆಂಡೇ ಇರ್ಬೋದು ಮೋಸ್ಟ್ಲಿ, ಅದಕ್ಕಾಗಿ ಈ ಪ್ರೈಸ್ ಕ್ರಿಯೇಟ್ ಆಗಿದೆ. ಇವಾಗ ಇದನ್ನು ನೀವು ನೋಡಿ ಕೇಸಿ ನೀವು ಡಿಸೈಡ್ ಮಾಡ್ಬೋದು ನೆಕ್ಸ್ಟ್ ಬೈಯರ್ಸು ಯಾವ ಥರ ರಿಯಾಕ್ಟ್ ಮಾಡಿದ್ದಾರೆ ಅಂತ ಕೇಸಿ. ಇಲ್ಲಿ ಬೈಯರ್ಸ್ ಕುಂತ್ಕೊಂಡಿರ್ಬೋದು, ಅವರು ಬೈ ಮಾಡಿದ್ದಾರೆ, ಪ್ರೈಸ್ ಬಂದ ತಕ್ಷಣ ಬೈ ಆಗಿದೆ. ಓಕೆ, ಬಿಗ್ ಮನಿ ಎಂಟರ್ ಆಗಿದ ತಕ್ಷಣ ಏನಾಗಿದೆ, ಹಳೆ ಕ್ಯಾಂಡಲ್ಗಿಂತ 50% ಮೇಲ್ಗಡೆ ಹೋಗಿದೆ ಕ್ಲೋಸಿಂಗ್. ಹಳೆ ಕ್ಯಾಂಡಲ್ 50% ಇಲ್ಲಿಗಿದೆ, ಅದಕ್ಕಿಂತ ಮೇಲ್ಗಡೆ. ಅಂದರೆ ಇಲ್ಲಿಂದ ಇಲ್ಲಿವರೆಗೂ 100 ರೂಪಾಯಿ ಅಮೌಂಟ್ ಬಿದ್ದಿದೆ ಅಂದರೆ ಇಲ್ಲಿಂದ ಇಲ್ಲಿವರೆಗೂ 80 ರೂಪೀಸ್ ಗ್ರೀನಲ್ಲಿ ಆಗಿದೆ, 20 ರೂಪೀಸ್ ಮಾತ್ರ ರೆಡ್ಡಲ್ಲಿ ಉಳ್ಕೊಂಡಿದೆ ಡೌನ್ ಟ್ರೆಂಡಲ್ಲಿ. ಓಕೆನಾ, ಅದಕ್ಕೆ ಇದು ಪಿಯರ್ಸಿಂಗ್ ಪ್ಯಾಟರ್ನ್. ನೀವು ಕ್ಲಿಯರ್ಲಿ ಇದನ್ನೆಲ್ಲ ನೋಟ್ ಮಾಡ್ಕೋಬೋದು. ಓಕೆನಾ, ಫಸ್ಟ್ ಇದು ಕ್ಲಾಸ್ ಕೇಳ್ತೀನಿ ಅಂದರೆ ಕೇಳ್ರಿ, ನಾನು ಬೇಕಿದ್ರೆ ನಿಮಗೆ ನೋಟ್ಸ್ ಕಳಿಸ್ತೀನಿ, ಚೆಕ್ ಮಾಡ್ಕೋಬೋದು. ಓಕೆನಾ, ಡನ್. ಇಲ್ಲಿ ನೋಡಿ, ಇಲ್ಲಿ ನೀವು ಕ್ಲಿಯರಾಗಿ ನೋಡ್ಬೋದು, ಮೇಲೆ ನೋಡಿರೋ ಪ್ಯಾಟರ್ನ್ ಅರ್ಥ ಆಯ್ತಾ? ಇಲ್ಲಿ ಕಾಣಿಸ್ತಿದ್ದಾನೆ, ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಎಕ್ಸಾಂಪಲ್ಗೂ ಸಹ ಕೊಟ್ಟಿದ್ದಾನೆ, ಇಲ್ಲಿ ನೋಡಿ. ಭಾಳಷ್ಟು ಕಡಿಮೆ ಬರೋ ಈ ಥರ ಸಿಗೋದು ನಿಮ್ಗೆ ಕ್ಲಿಯರಾಗಿ ಹೇಳ್ಕೊಡೋಕ್ಕೆ. ಇಲ್ಲಿ ನೋಡಿ, ಅದು ಡೌನ್ ಟ್ರೆಂಡೇ ಇರಲಿ ಅಪ್ ಟ್ರೆಂಡೇ ಇರಲಿ, ನಮಗೆ ಪೇರ್ಸಿಂಗ್ ಪ್ಯಾಟರ್ನ್ ಸಿಕ್ಕಿದೆ, ಹೌದಾ? ಓಕೆ, ಇಲ್ಲಿ 50%ಗಿಂತ ಜಾಸ್ತಿ ಹೋಗಿ ಕ್ಲೋಸ್ ಆಗಿದೆ, ಕ್ಯಾಂಡಲ್ ಇಲ್ಲಿ ಕ್ಲೋಸ್ ಆಗಿದೆ, ಸೊ ಅದಕ್ಕಿಂತ 50% ಪಿಯರ್ಸಿಂಗ್ ಪ್ಯಾಟರ್ನ್ ಜಾಸ್ತಿ ಕ್ಲೋಸ್ ಆಗಿದೆ. ಸೊ ಅಲ್ಲಿಂದ ನೆಕ್ಸ್ಟ್ ಕ್ಯಾಂಡಲ್ಗೂ ಸಹ ಸೇಮ್ ಅದೇ ಥರ ಕ್ಲೋಸ್ ಆಗಿದೆ. ಇಲ್ಲಿ ನೋಡಿ, ಇದು ಗ್ರೀನ್ ಕ್ಯಾಂಡಲ್, ಇಲ್ಲಿ ನೋಡಿ, ಇದಕ್ಕಿಂತ ಮೇಲೇ ಕ್ಲೋಸ್ ಆಗಿದೆ, ಅದು ರೆಡ್ಡಲ್ಲೇ ಇದೆ, ಬಟ್ ಇದಕ್ಕಿಂತ ಮೇಲೇ ಕ್ಲೋಸ್ ಆಗಿದೆ ಪ್ರೈಸ್. ಈ ಕ್ಯಾಂಡಲ್ಗಿಂತ ಕೆಳಗಡೆ ಕ್ಲೋಸ್ ಆಗಿಲ್ಲ. ಓಕೆನಾ, ಆವಾಗ ನಮಗೆ ಸ್ವಲ್ಪ ಸ್ಟ್ರೆಂತ್ ಸಿಗುತ್ತೆ, ಬೈ ಮಾಡ್ಬೋದು ಅನ್ನೋಕ್ಕೆ. ಬಟ್ ಅಷ್ಟೊಂದಲ್ಲ, ಸಮ್ಟೈಮ್ಸ್ ಇಟ್ ವಿಲ್ ಬಿ ನಾಟ್ ಹ್ಯಾಪನ್. ಆಯ್ತಾಯ್ತಾ? ಓಕೆ, ಇಲ್ಲಿ ನೀವು ಚೆಕ್ ಮಾಡ್ಬೋದು, ಇಲ್ಲಿ ಬೇರೆ ಬೇರೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸು ಪ್ರತಿ ಟೈಮಲ್ಲಿ ಸಿಗುತ್ತೆ. ಇಲ್ಲಿ ನೋಡಿ, ಇದು ರಿವರ್ಸಲ್ ಹ್ಯಾಮರ್, ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ. ಇದು ಬುಲಿಶ್ ಆಂಗಲ್ಫಿಂಗ್ ಬಗ್ಗೆ ಮಾತಾಡೋಣ ಇವಾಗ. ಓಕೆ, ಬುಲಿಶ್ ಆಂಗಲ್ಫಿಂಗ್ ನೋಟ್ ಮಾಡ್ಕೊಳ್ಳಿ ದಯವಿಟ್ಟು. ಬುಲಿಶ್ ಆಂಗಲ್ಫಿಂಗ್ ಈ ಥರನೇ ಇರುತ್ತವೆ. ಪ್ರೈಸ್ ಡೌನ್, ಸ್ವಲ್ಪ ವಿಕ್ಕು, ಇಲ್ಲ ಪೂರ್ತಿ ಕ್ಯಾಂಡಲ್ ಎಲ್ಲ ಒಂದೇ. ಓಕೆನಾ, ಇದು ಗ್ರೀನ್ ಮೇಲ್ಗಡೆ ಪ್ರೈಸು, ಇಲ್ಲಿ ನೋಡಿ, ದೇ ಶುಡ್ ಬಿ ಕ್ಯಾಂಡಲ್ ಆಂಗಲ್ಫ್ ದ ಫಸ್ಟ್ ಕ್ಯಾಂಡಲ್. ಅಂದರೆ ಈ ಕ್ಯಾಂಡಲ್ನ ಇವಾಗ ಫಸ್ಟ್ ಈ ಕ್ಯಾಂಡಲ್ ಬಂದಿದೆ, ರೆಡ್ ಕ್ಯಾಂಡಲ್ನ, ಈ ಕ್ಯಾಂಡಲ್ನ ಪೂರ್ತಿ ಕವರ್ ಮಾಡೋ ಲೆವೆಲ್ಗೆ ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಅದನ್ನೇ ಬುಲಿಶ್ ಆಂಗಲ್ಫಿಂಗ್ ಪ್ಯಾಟರ್ನ್ ಅಂತಾರೆ.
ಓಕೆನಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಮತ್ತೆ ಮತ್ತೆ ಹೇಳಕ್ಕೆ ಬರೋಂಗಿಲ್ಲ. ಓಕೆ, ಬುಲಿಶ್ ಎಂಗಲ್ಫಿಂಗ್ ಕ್ಲಿಯರ್? ಬನ್ನಿ ಇವಾಗ ಮತ್ತೆ ತೆಳಗೆ ಹೋಗೋಣ. ಇದು ಬುಲಿಶ್ ಎಂಗಲ್ಫಿಂಗ್ಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಇದನ್ನು ನೀವು ನೋಡ್ಬೋದು. ಪ್ಯಾಟರ್ನ್ ಇಲ್ಲಿದೆ. ಪ್ರೀವಿಯಸ್ ರೆಡ್ ಕ್ಯಾಂಡಲ್ನ ಗ್ರೀನ್ ಕ್ಯಾಂಡಲ್ ಪೂರ್ತಿ ಕಬಳಿಸಿದೆ, ಪೂರ್ತಿ ಕವರ್ ಮಾಡಿದೆ. ಕಾಣಿಸ್ತಿದೆನಾ ಕ್ಲಿಯರಾಗಿ? ಓಕೆ, ನೀವು ನೋಡ್ಬೋದು, ನಾನು ತೋರಿಸ್ತೀನಿ. ಪೂರ್ತಿ ಕವರ್ ಮಾಡಿದೆ. ಕನ್ಸಾಲ್ಟೇಷನ್ ನಡೀತಾ ಇತ್ತು, ನೆನಪಿಟ್ಕೊಳ್ಳಿ, ಕನ್ಸಾಲ್ಟೇಷನ್ ನಡೀತಾ ಇತ್ತು. ವಿತೌಟ್ ಕನ್ಸಾಲ್ಟೇಷನ್ ಆ ಕ್ಯಾಂಡಲ್ ಬಂದಂತ ನಾವು ಬೈ ಮಾಡೋಕ್ಕೆ ಹೋಗಂಗಿಲ್ಲ. ಮೇನ್ ಇಲ್ಲಿ ಕನ್ಸಾಲ್ಟೇಷನ್ ಇಂಪಾರ್ಟೆಂಟು. ನಿಮಗೆ ಕ್ಯಾಂಡಲ್ ಸ್ಟಿಕ್ ಜೊತೆಗೆ ಪ್ರೈಸ್ ಆ್ಯಕ್ಷನು ಕಲಿಸ್ತಾ ಇದ್ದೀನಿ. ಇದನ್ನು ಕನ್ಸಾಲ್ಟೇಷನ್ ಅಂತಾರೆ. ಅಂದರೆ ಒಂದು ಪ್ರೈಸ್ ದೊಡ್ಡ ಮೂಮೆಂಟು ಆದಮೇಲೆ ಒಂದು ಸ್ವಲ್ಪ ಟೈಮ್ ತೊಗೊಳತ್ತೆ. ಅದು ಡೌನ್ ಸೈಡಲ್ಲಿರಲಿ ಅಪ್ ಸೈಡಲ್ಲಿರಲಿ, ಅದಕ್ಕೆ ಟೈಮ್ ಫ್ರೇಮಲ್ಲಿ ನೋಡ್ದಂಗೆ ನಿಮ್ಗೆ ಆ ಕನ್ಸಲ್ಟೇಷನ್ ಸಿಗತ್ತೆ. ಓಕೆನಾ? ಟೈಮ್ ಫ್ರೇಮ್ ಲೆವೆಲ್ಗೆ ಕನ್ಸಲ್ಟೇಷನ್ ಸಿಗುತ್ತೆ. ಪ್ರೆಸೆಂಟ್ ಇವಾಗ ಅಲ್ಲಿ ಹೋಗೋದು ಬೇಡ, ಇದು ಕ್ಯಾಂಡಲ್ ಸ್ಟಿಕ್ಕಲ್ಲಿ ನೋಡೋಣ. ಈ ಆ್ಯಂಗಲ್ಫ್ ಮಾಡಿದೆ, ಬುಲ್ಲಿಶ್ ಆ್ಯಂಗಲ್ಫಿಂಗ್ ಅಂದರೆ ಬೇರ್ ಟ್ರೆಂಡಲ್ಲಿದೆ. ಅಂದರೆ ನಾರ್ಮಲ್ ಆಗಿ ಕನ್ಸಲ್ಟೇಷನು ಡೌನಲ್ಲಿದೆ, ರೆಡ್ ಕ್ಯಾಂಡಲ್ ಹಾಕಿದೆ ಕನ್ಸಲ್ಟೇಷನ್ ಹಾಕಿ, ಇಲ್ಲಿಂದ ಪೂರ್ತಿ ಕಬಳಿಸಿ ಪೂರ್ತಿ ಅದನ್ನು ಆ್ಯಂಗಲ್ಫ್ ಮಾಡಿಕೊಂಡು ಇದ್ದರೆ ಅದು ಬುಲಿಶ್ ಆ್ಯಂಗಲ್ಫಿಂಗ್. ಇದೇ ಥರ ಮೇಲೆ ಬಂದರೆ ಒಂದು ರೆಡ್ ಕ್ಯಾಂಡಲ್ ಒಂದು ಗ್ರೀನ್ ಕ್ಯಾಂಡಲ್ ಮೇಲೆ ಬಂದಿದೆ ಅಪ್ ಸೈಡಲ್ಲಿ, ಬಟ್ ರೆಡ್ ಕ್ಯಾಂಡಲ್ ಅದನ್ನು ಪೂರ್ತಿ ಮುಳುಗಿಸಿದ್ರೆ, ಪೂರ್ತಿ ಡೌನ್ವರೆಗೂ ತೊಗೊಂಬಂದರೆ ಇಲ್ಲಿವರೆಗೂ, ಅದನ್ನು ಬೇರಿಶ್ ಆ್ಯಂಗಲ್ಫಿಂಗ್ ಅಂತಾರೆ. ಓಕೆನಾ? ಇವಾಗಲೇ ಹೇಳ್ತಿದ್ದೀನಿ ಬೇರಿಶ್ ಆ್ಯಂಗಲ್ಫಿಂಗ್ ಬಗ್ಗೆ ಕೂಡ ಅರ್ಥ ಮಾಡ್ಕೊಳ್ಳಿ. ಡನ್. ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ಇದು 4th ಕ್ಯಾಂಡಲ್ ಸ್ಟಿಕ್, ದ ಮಾರ್ನಿಂಗ್ ಸ್ಟಾರ್. ಇದು ಸ್ಟಾರ್ಗೆ ತಕ್ಕಂಗೆ ಇರುತ್ತೆ ನೋಡ್ರಿ. ದ ಮಾರ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಅಂತಾರೆ ಇದನ್ನು. ಸಿಂಗಲ್ ಕ್ಯಾಂಡಲ್ಗಳು ತಿಳ್ಕೊಳ್ಳೋದಕ್ಕಿಂತ ಈ ಪ್ಯಾಟರ್ನ್ಗಳು ತಿಳ್ಕೊಳ್ಳೋದ್ರಲ್ಲಿ ನಿಮ್ಗೆ ಅಡ್ವಾಂಟೇಜ್ ಇರುತ್ತೆ. ಯಾಕಂದರೆ ಸಿಂಗಲ್ ಕ್ಯಾಂಡಲ್ಗಳು ಸೇಮ್ ಕ್ರಿಯೇಟ್ ಆಗ್ತವೆ, ಬಟ್ ಏನಂದರೆ ನೀವು ಟೈಮ್ ಫ್ರೇಮ್ ಚೇಂಜ್ ಮಾಡಿದ್ರೆ ಸಿಂಗಲ್ ಕ್ಯಾಂಡಲ್ ಆಗಿಬಿಡುತ್ತೆ. ಇದು ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಕ್ಯಾಂಡಲ್ ಅನ್ಕರಿ, ಬಟ್ ನೀವು 15 ಮಿನಿಟ್ಸ್ ಕ್ಯಾಂಡಲ್ ಮಾಡಿಬಿಟ್ರೆ ಒಂದು ಕ್ಯಾಂಡಲ್ ತಯಾರಾಗ್ಬಿಡುತ್ತೆ. ಯಾವ ಥರ ನೋಡ್ತೀರಾ ನೀವು? ಒಂದು ಕ್ಯಾಂಡಲ್ ತಯಾರು ಮಾಡೋಣ, ಇದನ್ನು ನೋಡ್ತೀರಾ? 15 ಮಿನಿಟ್ಸ್ ಟೈಮ್ ಫ್ರೇಮ್ ಅನ್ಕರಿ. ಇವಾಗ ನಾವು ಟೈಮ್ ಚೇಂಜ್ ಮಾಡಿರೋದು ಇದು 5 ನಿಮಿಷದ ಕ್ಯಾಂಡಲ್ಗಳು. ಫಸ್ಟ್ ಪ್ರೈಸ್ ಡೌನ್ ಬಂದಿದೆ, ಓಕೆನಾ? ಎಲ್ಲಿವರೆಗೂ? ಇಲ್ಲಿವರೆಗೂ ಬಂದಿದೆ. ಆಮೇಲೆ ಮತ್ತೆ ರಿವರ್ಸಲ್ ಹೋಗಿದೆ, ಎಲ್ಲಿವರೆಗೂ? ಇಲ್ಲಿವರೆಗೂ ಹೋಗಿದೆ. ಇಲ್ಲಿವರೆಗೂ ಮತ್ತೆ ವಾಪಸ್ ಹೋಗಿದೆ. ಓಕೆ, ಇಲ್ಲಿಂದ ಮತ್ತೆ ಅಪ್ ಸೈಡ್ ಹೋಗಿದೆ ಕ್ಯಾಂಡಲ್, ಮತ್ತೆ ಅಪ್ ಸೈಡ್ ಹೋಗಿ ಕ್ಲೋಸಿಂಗ್ ಎಲ್ಲಿ ಕೊಟ್ಟಿದೆ? ಇಲ್ಲಿ ಕೊಟ್ಟಿದೆ. ಅಂದರೆ ರೆಡ್ ಕ್ಯಾಂಡಲ್ಗಿಂತ ಮೇಲ್ಗಡೆ ಕೊಟ್ಟಿದೆ. ರೆಡ್ ಕ್ಯಾಂಡಲ್ಗಿಂತ ಮೇಲ್ಗಡೆ ಕೊಟ್ಟಿದೆ. ಸೊ ಸಿಂಗಲ್ ಕ್ಯಾಂಡಲ್ ಆಯಿತು. ಈ 3 ಕ್ಯಾಂಡಲ್ಗಳನ್ನು ಸೇರಿಸಿ ಇದು 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಸಿಂಗಲ್ ಕ್ಯಾಂಡಲ್ ಆಯಿತು. ಓಕೆನಾ? ಅರ್ಥ ಆಯ್ತಾ ನಿಮಗೆ? ಇಲ್ಲೊಂಚೂರು ತಿಳ್ಕೊಂಬಿಡಿ. ಇದು ಟೋಟಲಿ ಮಾರ್ನಿಂಗ್ ಸ್ಟಾರ್. 15 ಮಿನಿಟ್ಸಲ್ಲಿ ಇದೇನಾಗುತ್ತೆ? ಸಿಂಗಲ್ ಕ್ಯಾಂಡಲ್. ಯಾವ ಕ್ಯಾಂಡಲ್ ಆಗುತ್ತೆ ಅದು? ಗ್ರೀನ್ ಆಗುತ್ತಾ ರೆಡ್ ಆಗುತ್ತಾ? ಪ್ರೈಸ್ ತೆಳಗೆ ಬಂದಿತ್ತು, ಬಟ್ ಕ್ಲೋಸಿಂಗ್ ಗ್ರೀನಲ್ಲಿದೆ. ಏನಾಗತ್ತೆ ಅದು? ಗ್ರೀನ್ ಕ್ಯಾಂಡಲ್ ಆಗುತ್ತೆ. ಇಲ್ಲಿಂದ ಮತ್ತೆ ರಿವರ್ಸಲ್ ಓದೋದಕ್ಕೆ ಈ ಕ್ಯಾಂಡಲ್ ಎಲ್ಲ ಕವರ್ ಮಾಡ್ತು. ಇಲ್ಲಿ ಮಾತ್ರ ಒಂದು ಹಿಂಗೆ ತಯಾರಾಗತ್ತೆ. ಓಕೆನಾ? ಇದೆಲ್ಲ ವಿಕ್ ಆಗತ್ತೆ. ಒಂದು ನಿಮಿಷ, ಈ ಕ್ಯಾಂಡಲ್ ಕ್ರಿಯೇಟ್ ಆಗತ್ತೆ. ನಿಜ ಹೇಳ್ಬೇಕಂದ್ರೆ ಅದು ಗ್ರೀನಲ್ಲಿ. ಓಕೆ, ಡೌನ್, ಗ್ರೀನ್ ಕ್ಯಾಂಡಲ್
ಇದು ಹ್ಯಾಮರ್ ಪ್ಯಾಟರ್ನ್. ನೀವು ನೋಡಿದ್ರಲ್ಲ ಆಲ್ರೆಡಿ, ಯಾವ ಪ್ಯಾಟರ್ನ್ ಕಾಣಿಸಿದ್ರು ಪ್ರೈಸ್ ನಮಗೆ ತಿಳಿಸುತ್ತೆ ಫಸ್ಟೇ. ಅದು ಡೌನ್ ಸೈಡ್ ಹೋಗುತ್ತಾ ಅಪ್ ಸೈಡ್ ಹೋಗುತ್ತಾ ಏನಂತ ಕೇಳಿಸಿ ಪ್ರೈಸ್ ಆ್ಯಕ್ಷನ್ ನಮ್ಗೆ ತಿಳಿಸುತ್ತೆ. ಅದು ನಾವು ತಿಳ್ಕೊಬೇಕಷ್ಟೆ. ಐ ಥಿಂಕ್ ಇವತ್ತು ತುಂಬ ಬೋರ್ ಆಗಂಗಿದೆ. ಇದೆ 4 ಕ್ಯಾಂಡಲ್ ಸ್ಟಿಕ್ಗಳು ಲಾಸ್ಟ್ ಮಾಡೋಣ, ಏನು ಜಾಸ್ತಿ ಟೈಮ್ ತಗೊಳ್ಳೋದು ಬೇಡ. ಓಕೆ, ಡನ್. ಇವಾಗ ನಾವೇನಂದರೆ ಮಾರ್ನಿಂಗ್ ಸ್ಟಾರ್ ಪ್ಯಾಟರ್ನು ಎಲ್ಲಿ ಕಾಣಿಸುತ್ತೆ ನೋಡೋಣ. ನೋಡಿದ್ರೆ ಬಿಲೋ ಕಾಣಿಸ್ಬೋದು, ಅಪ್ ಸೈಡಲ್ಲಿ ಕಾಣಿಸ್ಬೋದು, ಎಲ್ಲಾದರೂ ಕಾಣಿಸ್ಬೋದು. ಓಕೆ, ಇಲ್ಲಿ ನೋಡಿ ಮಾರ್ನಿಂಗ್ ಸ್ಟಾರ್ ಕಾಣಿಸ್ತಾ, ಇಲ್ಲಿ ಒಂದು ಕ್ಯಾಂಡಲ್ ಹಾಕಿದೆ, ರೆಡ್ ಕ್ಯಾಂಡಲ್ ಕೆಳಗಡೆ ಒಂದು ಕ್ಯಾಂಡಲ್ ಹಾಕಿದೆ, ಪ್ರೈಸ್ ಪುಲ್ ಮಾಡಿದ್ದಾರೆ, ಮೇಲ್ಗಡೆ ಡಂಪ್ ಮಾಡಿಲ್ಲ, ತೆಳಗೆ ಡೌನ್ ಒತ್ತಿಲ್ಲ, ಡೌನ್ ಇಲ್ದನ ಹೊತ್ಕೊಂಬಂದರು, ಇಲ್ಲಿ ತನಕ ತರಕ್ಕೆ ಟ್ರೈ ಮಾಡಿದರು, ಮತ್ತು ಇಲ್ಲಿಂದ ಪ್ರೈಸ್ನ ತಗೊಂಡೋಗಿ ಅವು ಬೈಯರ್ಸು ಸೇಲರ್ಸು ಫೈಟ್ ಮಾಡಿ ಇಲ್ಲಿಗೆ ಕ್ಲೋಸ್ ಮಾಡಿದ್ರಿ ಈ ಕ್ಯಾಂಡಲ್ನ. ಬಟ್ ಅದ್ರ ಮೇಲ್ಗಡೆ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಇದೆ ನೋಡಿದ್ರೆ, ಇದರಲ್ಲಿ ನಮಗೆ ಕನ್ಫರ್ಮ್ ಆಯಿತು ಬೈಯರ್ಸ್ ಬರ್ತಿದ್ದಾರೆ. ಸಿಂಪಲ್ ವಿಷಯ, ಬೈಯರ್ಸ್ ಬರ್ತಿದ್ದಾರೆ ಅಂತ ಕನ್ಫರ್ಮ್ ಆಯಿತು. ಇಲ್ಲಿಂದ ಪ್ರೈಸ್ ಜಂಪ್, ಹೌದಾ? ಪ್ರೀವಿಯಸ್ ಹೈಲಿಂದ ಬಿದ್ದಿತ್ತಲ್ಲ, ಅಲ್ಲಿಂದ ಅದನ್ನು ಬ್ರೇಕ್ ಮಾಡ್ಕೊಂಡು ಜಂಪ್ ಮಾಡಿತು ಪ್ರೈಸ್, ಹೌದಲ್ಲ? ಸೊ ನಿಮಗೆ ಸಿಂಪಲ್ ವಿಷಯ, ಒಂದು ಪ್ಯಾಟರ್ನ್ನ ಕಂಡುಹಿಡಿಯೋ ಪೇಷನ್ಸ್ ನಿಮ್ಮ ಹತ್ರ ಬಂದರೆ ನೀವು ಟ್ರೇಡ್ ಮಾಡೋಕ್ಕೆ ರೆಡಿ ಇದ್ದೀರಾ. ಒಂದು ಪ್ಯಾಟರ್ನ್ನ ನೆನ್ಪಿಟ್ಕೋಬೇಕು ನೀವು. ಬಟ್ ಫೈನಾನ್ಷಿಯಲ್ ಎಜುಕೇಷನ್ ಕಲಿಸ್ತಾರ, ಅದು ಇಂಪಾರ್ಟೆಂಟ್. ಇಲ್ಲಿ ಗೊತ್ತಾಗತ್ತೆ ಫೈನಾನ್ಷಿಯಲ್ ಎಜುಕೇಷನ್. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇನ್ಫಾರ್ಮೇಷನ್ ಅಂದರೆ ಅದೇನೋ ಒಂದು ಕಂಪನಿಗಳು ಏನೋ ದುಡ್ಡು ಹಾಕ್ತಾರೆ ತೆಗಿತಾರೆ ಈ ಥರ ಅಲ್ಲ. ತಿಳ್ಕೊಳ್ಳಿ, ಅದು ಫುಲ್ ಆಫ್ ಫೈನಾನ್ಷಿಯಲ್ ಸೆಟಪ್. ಅದ್ರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಅಂದರೆ ಒಂದು ಕಂಪನಿಯಲ್ಲಿ ಒಂದು ವ್ಯಕ್ತಿನ ಇಮ್ಯಾಜಿನ್ ಮಾಡ್ಕೋಬೋದು. ಅದು ಎಷ್ಟು ಪ್ರಾಫಿಟ್ ಮಾಡ್ತಾ ಇದೆ, ಒಂದು ವ್ಯಕ್ತಿ ಎಷ್ಟು ಪ್ರಾಫಿಟ್ ಮಾಡ್ತಾ ಇದ್ದಾನೆ, ಅದನ್ನು ಎಷ್ಟು ವೆಚ್ಚ ಮಾಡ್ತಾ ಇದ್ದಾರೆ, ಎಷ್ಟು ಡೆಟ್, ಎಷ್ಟು ಸಾಲ ತಗೊಂಡಿದ್ದಾನೆ, ಆ ಸಾಲವನ್ನು ಎಲ್ಲಿ ಯೂಸ್ ಮಾಡ್ತಿದ್ದಾನೆ, ಒಂದು ವ್ಯಕ್ತಿ ಲೆಕ್ಕದಲ್ಲೇ ಹೇಳ್ತಾ ಇದ್ದೀನಿ ಒಂದು ಕಂಪ್ನಿ ಬಗ್ಗೆ. ಓಕೆನಾ? ಈ ಥರ ಫೈನಾನ್ಷಿಯಲ್ ಎಜುಕೇಷನು ತಿಳ್ಕೊತೀರಿ ನೀವು. ಇದು ಫೈನಾನ್ಷಿಯಲ್ ಎಜುಕೇಷನ್. ಆ್ಯಕ್ಚುಲ್ ಫೈನಾನ್ಷಿಯಲ್ ಎಜುಕೇಷನ್ ಇದು. ನಿಮ್ಮ ಸಾಲ ತಗೊಂಡಿರ್ತೀರಲ್ಲ, ಸಾಲನ ಎಲ್ಲಿ ಕಟ್ಟಬೇಕು, ಯಾವ ಥರ ಪ್ಯಾಟರ್ನಲ್ಲಿ ಕಟ್ಟಬೇಕು, ಇಲ್ಲ ಸಾಲ ತಗೊಂಡಿರೋ ದುಡ್ಡನ್ನ ಹೆಂಗೆ ಬಳಸಬೇಕು, ಯಾವುದಕ್ಕೆ ಬಳಸಬೇಕು, ನಿಮ್ಮದು ಓನ್ ಪ್ರೆಷರ್ ಸಲುವಾಗಿ ತಗೊಂಡು ಸಾಲಗಳನ್ನ ಅವ್ರನ್ನ ಯೂಸ್ ಮಾಡಿದರೆ ಕಂಪ್ನಿಗಳು ಲಾಸ್ ಆಗ್ತವೆ, ಮನುಷ್ಯರು ಲಾಸ್ ಆಗ್ತಾರೆ. ಕಂಪ್ನಿಗಳು ಹೆಂಗೆ ಮುಚ್ಕೊಂಡು ಹೋಗ್ತಾವಲ್ಲ, ಆ ಡೆಟ್ ಟು ಈಕ್ವಿಟಿ ನೋಡ್ಕೊಳ್ಳೋರ್ದಾಗ ನಾವು ಬೈ ಮಾಡಿದರೆ ಕಂಪ್ನಿಗಳನ್ನ, ಅವೆಲ್ಲ ಹೇಳ್ಕೊಡ್ತೀನಿ ಆಮೇಲೆ. ಬಟ್ ಇವಾಗ ಪ್ರೆಸೆಂಟ್ ಹೇಳ್ತಾ ಇದ್ದೀನಿ, ಡೆಟ್ ಟು ಈಕ್ವಿಟಿ ನೋಡ್ಕೊಳ್ಳೋರ್ದಂಗೆ, ರಿಸ್ಕ್ ರಿವಾರ್ಡ್ ರೇಷಿಯೋಗಳು ನೋಡ್ಕೊಳ್ಳೋದಂಗೆ, ಅದೇನೆಂದರೆ ಆ ದುಡ್ಡು ಎಲ್ಲಿಗೆ ಹೋಗ್ತಿದ್ದಾವಂತೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನೋಡ್ಕೊಳ್ಳೋರ್ದಂಗೆ ಕಂಪ್ನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಲಾಂಗ್ ಟೈಮಲ್ಲಿ ಇಟ್ಟರೆ ಕಂಪ್ನಿಗಳು ಹೆಂಗೆ ರೋಡಿಗೆ ಹೋಗ್ತಾವಲ್ಲ ಅದೇ ಥರ ಮನುಷ್ಯರು ರೋಡಿಗೆ ಹೋಗ್ತಾರೆ. ಇದು ಆ್ಯಕ್ಚುಲಿ ಫೈನಾನ್ಷಿಯಲ್ ಎಜುಕೇಷನ್. ಅದ್ರ ಬಗ್ಗೆ ಹೇಳ್ಕೊಡ್ಬೇಕು. ಬಟ್ ಇವಾಗ ನಿಮ್ಗೆ ಹೇಳ್ಕೊಡೋ ಚಾನ್ಸು, ನೀವು ಇದನ್ನು ನೋಡ್ತಿದ್ದೀರಿ, ಈ ವಿಡಿಯೋ ನೋಡ್ತಿದ್ದೀರಿ ಅಂದರೆ ನಿಮ್ಗೆ ಆಲ್ರೆಡಿ ಅರ್ಧ ಮಟ್ಟಿಗೆ ನನಗೆ ಅರ್ಥ ಆಗಿದೆ, ನೀವು ಇದನ್ನು ಕಲಿಯೋಕ್ಕೆ ಟ್ರೈ ಮಾಡ್ತಿದ್ದೀರಿ ಅಂತ. ಓಕೆನಾ? ಆ್ಯಕ್ಚುಲ್ ಸ್ಟಾಕ್ ಮಾರ್ಕೆಟ್ ಇದೆ, ತಿಳ್ಕೊಳ್ಳಿ. ಸಿಂಪಲ್ ಮ್ಯಾಟ್ರ್. ಇನ್ನೊಂದು ವಿಷಯ, ನಿಮ್ಗೆ ಇಷ್ಟವಾಗಿರೋ ಆ್ಯಪ್ಗಳಲ್ಲಿ ನೀವು ಓಪನ್ ಮಾಡ್ಬೋದು. ಏಂಜಲ್ ಒನ್ ಗ್ರೋ, ಯಾವುದಾದ್ರೂ ಮಿಕ್ಕಿದ ಆ್ಯಪ್ಗಳು, ಸ್ಟಾಕ್ಸ್ ಅವ್ಯೂ ಅಂತ ಎಲ್ಲ ಇದ್ದಾವೆ. ಇಂಡಿಯಾದಲ್ಲಿ ಇರೋ ಎಲ್ಲ ಸ್ಟಾಕ್ ಎಕ್ಸ್ಚೇಂಜಸಲ್ಲಿ ನೀವು ಟ್ರೇಡ್ ಮಾಡ್ಬೋದು. ಸ್ಟಾಕ್ ಎಕ್ಸ್ಚೇಂಜ್ ಆ್ಯಪ್ಗಳಿದ್ದಾವೆ, ಅವ್ರನ್ನ ನೀವು ಆನ್ಲೈನಲ್ಲೇ ಟ್ರೇಡ್ ಮಾಡ್ಬೋದು. ಇಷ್ಟಕ್ಕೆ ಮುಂಚೆಗಾದರೆ 2000ಸಲ್ಲಾದರೆ ಸಿಸ್ಟಮ್ ಇರಬೇಕು, ಇಲ್ಲಾಂದರೆ ಸಿಸ್ಟಮ್ ಇದ್ರೂ ನಾವು ಫೋನ್ ಮಾಡಬೇಕಾಗ್ತಿತ್ತು ಬ್ರೋಕರ್ಗಳಿಗೆ. ಫೋನ್ ಮಾಡಿ ಕೇಳಿಸಿ ಟ್ರೇಡ್ ಚೇಂಜ್ ಮಾಡೋ, ಇದು ಈ ಕಂಪ್ನಿ ಬೈ ಮಾಡಿರಿ, ಈ ಕಂಪ್ನಿನ ಸೇಲ್ ಮಾಡಿರಿ ಅಂತ ಹೇಳ್ಬೇಕಾಗ್ತಿತ್ತು. ಇವಾಗ ಹಂಗಿಲ್ಲ, ಫಿಸಿಕಲ್ ಇಲ್ಲ. ಓನ್ಲಿ ನಿಮ್ಮ ಮುಂದೆ ಒಂದು ಸಿಸ್ಟಮು, ಒಂದು ಮೊಬೈಲು, ನಿಮ್ಮ ಕೈಯಲ್ಲೇ ಪ್ರಪಂಚ ಇದೆ. ಸೊ ನೀವು ಕಲಿಬೋದು ಈಸಿಯಾಗಿ. ಫೈನಾನ್ಷಿಯಲ್ ಎಜುಕೇಷನ್ ಕಲ್ತ್ಕೊಳ್ಳಿ, ನಿಮ್ಮ ಫ್ರೆಂಡ್ಸಿಗೆ ತಿಳಿಸಿ. 9 to 5 ಜಾಬ್ ಬೇಡ ಅಂತ ನಾನು ಹೇಳಲ್ಲ, ಬಟ್ ಅದೊಂದೇ ಆಪ್ಷನ್ ಇಲ್ಲ, ಮಿಕ್ಕಿದ ಆಪ್ಷನ್ಗಳಿದ್ದಾವೆ, ಟ್ರೈ ಮಾಡಿ.
ಇದರಲ್ಲಿ ಸ್ವಲ್ಪ ಟೈಮ್ ಹಿಡಿತದೆ. ಒಂದು ಡಾಕ್ಟ್ರು ಇಂಜಿನಿಯರ್ಗೂ ಹೆಂಗೆ ಒಂದು 5 ವರ್ಷ ಒಂದು 4 ವರ್ಷ ಹೆಂಗೆ ಹಿಡಿತದಲ್ಲ ಅದೇ ಥರ ಇಲ್ಲಿನೂ ಟೈಮ್ ಹಿಡಿತದೆ. ಟೈಮ್ ಸ್ಪೆಂಡ್ ಮಾಡಿ, ದಯವಿಟ್ಟು ಹೇಳ್ತೀನಿ, ಟೈಮ್ ಸ್ಪೆಂಡ್ ಮಾಡಿ ದುಡ್ಡು ಮಾಡ್ಬೋದು. ತಿಳ್ಕೊಳ್ಳಿ. ಇವತ್ತಿಗೆ ಈ 4 ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಗಳನ್ನ ನೋಟ್ ಮಾಡ್ಕೊಳ್ಳಿ, ಓಕೆನಾ, ಕ್ಲಿಯರಾಗಿ. ಆಮೇಲೆ ಮಿಕ್ಕಿದ್ದು ನಾನು ಹೇಳ್ಕೊಡ್ತೀನಿ, ಮತ್ತು ನೆಕ್ಸ್ಟ್ ಟೈಮ್ ಮೀಟ್ ಆದಾಗ ಹೇಳ್ಕೊಡ್ತೀನಿ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್, ಶೇರ್ ಮೈ ಚಾನಲ್.